ಅಯಂತೆ ಬ್ರಹ್ಮಣಃ ಕಲ್ಪಃ ಸವಿಕಲ್ಪ ಉದಾಹೃತಃ ವಿಧಿಃ ಸಾಧಾರಣೋ ಯತ್ರ ಸರ್ಗಾಃ ಪ್ರಾಕೃತ ವೈಕೃತಾಃ. ಎರಡನೇ ಸ್ಕಂದದ 10ನೇ ಅಧ್ಯಾಯದ 46ನೇ ಶ್ಲೋಕ ಇದು. ಅದನ್ನು ಕಳೆದ ದಿವಸ ಈಗಾಗಲೇ ಯಾದವಾರ್ಯರ ವ್ಯಾಖ್ಯಾನದೊಂದಿಗೆ ನಾವು ಅವಲೋಕಿಸಿ ಮುಗಿಸಿದ್ದೇವೆ. ಅದರ ಅರ್ಥವನ್ನು ಸರಳವಾಗಿ ಸಂಗ್ರಹ ಮಾಡುವಾಗ ಅನೇಕ ಕಡೆ ಅನುವಾದಗಳಲ್ಲಿ ಸ್ಪಷ್ಟತೆ ಇಲ್ಲ. ಅದರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಇದಕ್ಕೆ ಭಾಗವತ ತಾತ್ಪರ್ಯ ಇರುವುದನ್ನು ಕಳೆದ ದಿವಸ ನಾವು ನೋಡಿದ್ದೇವೆ. ಆ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಬೇಕಾದಾಗ ಮತ್ತೆ ಭಾಗವತ ತಾತ್ಪರ್ಯ ಅದನ್ನು ಎರಡು ವಿಧವಾಗಿ ವರ್ಣಿಸಿರುವಾಗ ಆ ಎರಡನ್ನೂ ಸಂಗ್ರಹ ಮಾಡುವಂಥ ಅನುವಾದವನ್ನು ಮಾಡುವುದು ಸ್ವಲ್ಪ ಕಷ್ಟವೇ ಆಗ್ತದೆ. ನಮ್ಮಂಥವರಿಗೆ ಬೇರೆಯವರು ಮಾಡಿದ ಅನುವಾದಗಳಲ್ಲಿ ದೋಷ ಕಾಣುತ್ತವೆ. ಆದರೂ ಅದನ್ನು ಸಾಂಗವಾಗಿ ಸಮಗ್ರವಾಗಿ ಅನುವಾದಿಸುವುದು ಕಷ್ಟ ಅನ್ನುವ ಅರಿವು ನಮಗೂ ಕೂಡ ಇದ್ದೇ ಇದೆ. ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಅನುವಾದದಲ್ಲಿ ಕೂಡ ಹೀಗಿದೆ. ಹೀಗೆ ಬ್ರಹ್ಮನ ಪ್ರಥಮ ದಿನಕಲ್ಪವನ್ನು ವರ್ಣಿಸಿದ್ದೇನೆ. ಇದು ಎಲ್ಲ ಬ್ರಹ್ಮಕಲ್ಪ ಅವಾಂತರ ಕಲ್ಪಗಳಲ್ಲಿ ಒಂದೇ ರೀತಿಯಾಗಿ ನಡೆಯುವ ಪ್ರಾಕೃತ ವೈಕೃತ ಸೃಷ್ಟಿಕ್ರಮ ಅಂತ ಹೀಗೆ ಸರಳವಾದ ಅನುವಾದ ಇದೆ. ಅದರ ಕೆಳಗೆ ಆ ಭಾಗವತ ತಾತ್ಪರ್ಯದ ಅನುವಾದವೂ ಕೂಡ ಒಂದಿಷ್ಟಿದೆ. ಪ್ರಾಕೃತ ವೈಕೃತ ಎಂದು ಎಲ್ಲ ಬಗೆಯ ಸೃಷ್ಟಿ ಇರುವುದು ಬ್ರಹ್ಮಕಲ್ಪದಲ್ಲಿ ಮಾತ್ರ. ಆದ್ದರಿಂದ ಬೇರೆ ಬ್ರಹ್ಮಕಲ್ಪಗಳಲ್ಲಿಯೂ ಸಮಾನ ಎಂದು ಅಧ್ಯಾಹಾರ ಮಾಡಿಕೊಳ್ಳಬೇಕು ಅಂತ ಇಷ್ಟೇ ಬರೆದಿದ್ದಾರೆ. ಕಳೆದ ದಿವಸ ನಾವೇನು ಇದನ್ನು ಅವಲೋಕಿಸಿದೀವಲ್ಲ, ಅಲ್ಲಿರುವಂಥ ಎಲ್ಲ ವಿಷಯಗಳನ್ನು ಈ ಅನುವಾದ ಒಳಗೊಳ್ಳಿಲ್ಲ. ಆದ್ದರಿಂದಲೇ ಸಮಸ್ಯೆ ಆಗ್ತದೆ. ಮತ್ತೊಬ್ಬ ಹಿರಿಯ ವಿದ್ವಾಂಸರಾದ ಗುತ್ತಲ ರಂಗಾಚಾರ್ಯರ ಅನುವಾದದಲ್ಲಿ ಕೂಡ ಸ್ಪಷ್ಟತೆ ಕಾಣುವುದಿಲ್ಲ. ಅದಕ್ಕೆ ಕಾರಣ ನಾನು ಕಳೆದ ದಿವಸ ಹೇಳಿದಂತೆ ಆ ಯಾದವಾರ್ಯ ವ್ಯಾಖ್ಯಾನದಲ್ಲೇ ಸ್ವಲ್ಪ ಮಟ್ಟಿನ ಅಶುದ್ಧಿ ಇರುವುದು ಅಂತ ಅನಿಸ್ತದೆ ನನಗೆ. ಅಶುದ್ಧಿ ಅಲ್ಲೇನಿಲ್ಲ, ಚೆನ್ನಾಗೇ ಇದೆ, ನಿನಗೆ ಅರ್ಥ ಆಗಿಲ್ಲ ಅಂತ ಯಾರಾದರೂ ನನ್ನನ್ನು ತರಾಟೆ ತಗೊಳ್ಬಹುದು. ಆದರೂ ಅಲ್ಲಿದ್ದದನ್ನು ಹೇಳಿದ್ದೇನಷ್ಟೆ. ಅನ್ವಯಾರ್ಥವನ್ನು ಬರೆಯುವಾಗ ವಿಶೇಷವಾಗಿ ತುಂಬ ಗೊಂದಲಗಳಾಗ್ತವೆ. ಅಲ್ಲಿರುವ ಅಧ್ಯಾಹಾರಗಳನ್ನೆಲ್ಲ ಸೇರಿಸಿ ಅನುವಾದ ಮಾಡುವುದು ಸ್ವಲ್ಪ ಕಷ್ಟವೇ ಆಗ್ತದೆ. ಆದ್ದರಿಂದ ಇಂಥ ಅಸಮರ್ಪಕ ಅನುವಾದಗಳು ಅದರ ಬಗ್ಗೆ ಸ್ವಲ್ಪ ಗಮನ ಇರಬೇಕು, ಎಚ್ಚರ ಇರಬೇಕು. ಮುಖ್ಯವಾಗಿ ಭಾರತ ದರ್ಶನ ಪ್ರಕಾಶನದಲ್ಲಿ ಹೀಗೆ ಅನುವಾದಿಸ್ತಾರೆ: ನಾನು ನಿನಗೆ ಬ್ರಹ್ಮದೇವರ ಮಹಾಕಲ್ಪವನ್ನು ಅವಾಂತರ ಕಲ್ಪಗಳೊಡನೆಗೆ ವರ್ಣನೆ ಮಾಡಿದ್ದೇನೆ. ಸೃಷ್ಟಿಕ್ರಮ ಅನ್ನುವುದು ಎಲ್ಲ ಕಲ್ಪದಲ್ಲೂ ಒಂದೇ ರೀತಿಯಾಗಿರ್ತದೆ. ಸ್ವಲ್ಪ ವ್ಯತ್ಯಾಸ ಇರ್ತದೆ. ಅದೇನೆಂದರೆ, ಮಹಾಕಲ್ಪದ ಪ್ರಾರಂಭದಲ್ಲಿ ಪ್ರಕೃತಿಯಿಂದ ಪ್ರಾರಂಭವಾಗಿ ಮಹತ್ತತ್ವ ಮೊದಲಾದ ಎಲ್ಲವೂ ತತ್ವಗಳ ಉತ್ಪತ್ತಿ ಆಗ್ತದೆ. ಆದರೆ ಉಳಿದ ದಿನಕಲ್ಪ ಮತ್ತು ಮನ್ವಂತರ ಕಲ್ಪಗಳಲ್ಲಿ ಪ್ರಾಕೃತ ಸೃಷ್ಟಿ ಹಾಗೇ ಇರ್ತದೆ. ನಾವು ಅದನ್ನು ಕಳೆದ ದಿವಸ ನೋಡಿದ್ದೇವೆ. ಮತ್ತೆ ಮಹತ್ತತ್ವ, ಪ್ರಕೃತಿಯಿಂದ ಮಹತ್ತತ್ವ, ಅಹಂಕಾರ ತತ್ವ ಹೀಗೆಲ್ಲ ಹುಟ್ಟೋದಿಲ್ಲ. ಚರಾಚರ ಪ್ರಾಣಿಗಳ ವೈಕೃತ ಸೃಷ್ಟಿಯಲ್ಲಿ ಮಾತ್ರ ವ್ಯತ್ಯಾಸ ಆಗ್ತದೆ. ಹೀಗೆ ಮನ್ವಂತರ ಕಲ್ಪದಲ್ಲಿ ಒಂದು 2000 ವರ್ಷಗಳ ಪ್ರಳಯ ಇರ್ತದೆ. ಆಗ ಈ ಭೂಮಿಯ ಬಹುತೇಕ ಭಾಗ ಎಲ್ಲ ನಷ್ಟ ಆಗಿ ಹೋಗಿರ್ತದೆ. ಮತ್ತೆ ದಿನಕಲ್ಪ ಅಂತೇನಿದೆ, ಅದರಲ್ಲಿ ಭೂರ್ಭುವಸ್ವ ಅನ್ನುವ ಲೋಕಗಳ ನಾಶ ಆಗ್ತದೆ. ಮತ್ತೆ ಮಹಾಕಲ್ಪದಲ್ಲಿ ಪ್ರಕೃತಿಯಿಂದ ಹುಟ್ಟಿದ್ದೆಲ್ಲವೂ ನಾಶ ಆಗ್ತದೆ. ಹೀಗೆ ಹೀಗೆ ಮನ್ವಂತರ ಕಲ್ಪ, ದಿನಕಲ್ಪ ಮತ್ತು ಮಹಾಕಲ್ಪಗಳಿಗೆ ಹಾವಳಿ ಅಥವಾ ನಾಶ ಏನಿದೆ ಅದರ ಪ್ರಮಾಣದ ಆಧಾರದಿಂದ ಇದನ್ನೆಲ್ಲ ನಾವು ನೋಡಬೇಕಾಗ್ತದೆ. ಅನುವಾದ ಮಾಡುವಾಗ ಅನೇಕ ಕಡೆ ಅನ್ವಯಾರ್ಥ ಬರೆಯುವಾಗ ಸುಸಂಬದ್ಧವಾಗಿ
ಆಕಾಂಕ್ಷಾ ಅನ್ವಯ ಇತ್ಯಾದಿಗಳ ಸಮೇತವಾಗಿ ಅನ್ವಯ ಕಂಡು ಬರೋದಿಲ್ಲ. ಆದ್ದರಿಂದ ಕೇಳುವವರಿಗೆ ಅದರ ಬಗ್ಗೆ ಒಂದು ಗೊಂದಲ ಆಗ್ತದೆ. ಅಂತೂ ಪ್ರಾಕೃತ ಸೃಷ್ಟಿ ಹಿಂದಿನಂತೆ ಇರ್ತದೆ ಈ ದಿನಕಲ್ಪ ಮತ್ತು ಮನ್ವಂತರ ಕಲ್ಪಗಳಲ್ಲಿ. ಆದರೆ ವೈಕೃತ ಸೃಷ್ಟಿ ಮಾತ್ರ ಬದಲಾವಣೆ ಕಾಣ್ತದೆ. ಶ್ರೀಧರರ ಟಿಪ್ಪಣಿಯಲ್ಲಿ ಕೂಡ ಪ್ರಾಕೃತ ಅಂದರೆ ಮಹದಾದಿ ಸೃಷ್ಟಿ ಮತ್ತು ವೈಕೃತ ಅಂದರೆ ಸ್ಥಾವರಾದಿಗಳ ಸೃಷ್ಟಿ, ಜಂಗಮ ಸ್ಥಾವರಾದಿಗಳ ಸೃಷ್ಟಿ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಅದಕ್ಕಿಂತ ಹೆಚ್ಚು ಸ್ಪಷ್ಟತೆ ವೀರರಾಘವರ ವ್ಯಾಖ್ಯಾನದಲ್ಲಿ ಕಾಣುತ್ತದೆ. ಪ್ರಾಕೃತ ಅಂದರೆ ಮಹದಾದಿ ಪೃಥ್ವಿವ್ಯಂತವಾದ ಸೃಷ್ಟಿ, ಮಹತ್ತತ್ವದಿಂದ ಆರಂಭಿಸಿ ಅಹಂಕಾರ ತತ್ವ, ಪಂಚತನ್ಮಾತ್ರಗಳು, ಪಂಚಮಹಾಭೂತಗಳು, ಅವನ್ನೇ ಪೃಥ್ವಿ ಮೊದಲಾದದ್ದು ಅಂತ ಹೇಳಿರೋದು ಈ ಸೃಷ್ಟಿ. ವೈಕೃತ ಸೃಷ್ಟಿ ಅಂದರೆ ಈ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅನ್ನುವ 5 ತತ್ವಗಳಿಂದ ಪ್ರಾರಂಭವಾದ ಉಳಿದ ಸೃಷ್ಟಿ. ನಾವು ನೋಡುವ ಸ್ಥೂಲ ಜಗತ್ತು, ನಾವು ನೋಡುವ ಮನೆ, ಮಠ, ಪರ್ವತ, ನದಿ, ಗುಡ್ಡ ಇತ್ಯಾದಿಗಳು. ಮನೆ, ಮಠ ಅಂತೂ ನಾವೇ ಸೃಷ್ಟಿ ಮಾಡಿಕೊಂಡದ್ದು. ನಿಸರ್ಗದಲ್ಲಿ ಸಹಜವಾಗಿರುವಂತಹ ನದಿ, ಸಮುದ್ರ, ಪರ್ವತ, ಭೂಮಿ, ನಕ್ಷತ್ರ, ಸೂರ್ಯ, ಚಂದ್ರ ಇವೆಲ್ಲವೂ ಕೂಡ ವೈಕೃತ ಸೃಷ್ಟಿ ಅಂತ ಕರೆಸ್ಕೋತವೆ. ಮಹತ್ತತ್ವದಿಂದ ಆರಂಭ ಮಾಡಿಕೊಂಡು ಮಹಾಭೂತಗಳವರೆಗಿನ ಸೃಷ್ಟಿಗೆ ಮಾತ್ರ ಪ್ರಾಕೃತ ಸೃಷ್ಟಿ ಅಂತ ಹೇಳ್ತಾರೆ. ರಾಧಾಕೃಷ್ಣದ ವ್ಯಾಖ್ಯಾನದಲ್ಲಿ ವೈಕೃತ ಅಂದರೆ ಪೃಥ್ವಿ ಮೊದಲಾದ ವಿಕಾರಗಳಿಂದ ಹುಟ್ಟಿರುವ ಸ್ಥಾವರ ಜಂಗಮಾದಿಗಳ ಸೃಷ್ಟಿ ಅಂತ ಹೇಳ್ತಾರೆ. ನಮ್ಮೆಲ್ಲರ ದೇಹಗಳು, ಮನುಷ್ಯ, ಪ್ರಾಣಿ, ಪಕ್ಷಿ ಮೊದಲಾದವರ ದೇಹಗಳು, ಇವು ಕೂಡ ಪೃಥ್ವಿ ಮೊದಲಾದ 5 ಮಹಾಭೂತಗಳ ವಿಕಾರವೇ. ನಾವೆಲ್ಲ ಜಂಗಮರು, ಇನ್ನು ಕೆಲವರು ಸ್ಥಾವರರಿದ್ದಾರೆ, ವೃಕ್ಷ ಮೊದಲಾದವುಗಳು. ಇವುಗಳನ್ನೇ ವೈಕೃತ ಸೃಷ್ಟಿ ಅಂತ ಅನ್ನೋದು. ಅಂತೂ ಮನುಷ್ಯ ತಾನೇನನ್ನು ಸೃಷ್ಟಿ ಮಾಡಿದ್ದಾನಲ್ಲ, ತನಗೆ ಬುದ್ಧಿ ಬಂದಾಗ ತನ್ನ ಅವಶ್ಯಕತೆಗೆ ತಕ್ಕಂತೆ ಮನೆ, ಮಠ, ಮಂದಿರ, ವಾಹನಗಳು ಇತ್ಯಾದಿಗಳನ್ನು ಸೃಷ್ಟಿ ಮಾಡ್ಕೋತಾನೆ. ಬಟ್ಟೆ, ಬರೆ ಇತ್ಯಾದಿಗಳು. ನಿಸರ್ಗದಲ್ಲಿ ಮೂಲತಃ ಅವಿಲ್ಲ. ಹೀಗೆ ನಾವು ಮನುಷ್ಯರು ಮಾಡಿಕೊಂಡಿರುವ ಸೃಷ್ಟಿ 3ನೇದ್ದು. ಅದಕ್ಕಿಂತ ಮೊದಲನೇದ್ದು, ಅದರ ಮೇಲಿನದ್ದು, ಅದು ವೈಕಾರಿಕ ಸೃಷ್ಟಿ. ನಾವು ನಡೆದಾಡುವ ಭೂಮಿ, ಕುಡಿಯುವ ನೀರು, ಉಪಯೋಗಿಸುವ ಬೆಂಕಿ, ಸೇವಿಸುವ ಗಾಳಿ ಮತ್ತು ಆಕಾಶ, ಹಾಗೆ ಗ್ರಹ ನಕ್ಷತ್ರಗಳು ಇವೆಲ್ಲ ಈ ಭೂಮಿಯಲ್ಲೇ ಬರ್ತವೆ. ಸೂರ್ಯ, ಚಂದ್ರ ಮೊದಲಾದದ್ದು ಇವೆಲ್ಲ ವೈಕೃತ ಸೃಷ್ಟಿ. ಪ್ರಕೃತಿಯಿಂದ ಏನು ಮಹತ್ತತ್ವ ಮೊದಲು ಹುಟ್ಟುತ್ತದೆ, ಆ ಮಹತ್ತತ್ವದಿಂದ 5 ಮಹಾಭೂತಗಳವರೆಗೆ ಅದು ಪ್ರಾಕೃತ ಸೃಷ್ಟಿ. ನಾವು ನೋಡುವ ಭೂಮಿ ಏನಿದೆಯಲ್ಲ, ನಾವು ನಡೆದಾಡುವ ಭೂಮಿ, ಈ ಭೂಮಿಯಲ್ಲಿಯೂ ಕೂಡ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇತ್ಯಾದಿ 5 ಮಹಾಭೂತಗಳ ಮಿಶ್ರಣ ಇದ್ದೇ ಇದೆ. ನೀರಿನಲ್ಲಿಯೂ, ಬೆಂಕಿಯಲ್ಲಿಯೂ, ವಾಯುವಿನಲ್ಲಿಯೂ ಆ 5 ಮಹಾಭೂತಗಳ ಮಿಶ್ರಣ ಇದ್ದೇ ಇದೆ. ಆದ್ದರಿಂದ ಮಹತ್ತತ್ವದಿಂದ ಆರಂಭ ಮಾಡಿಕೊಂಡು 5 ತತ್ವಗಳವರೆಗೆ ಪ್ರಾಕೃತ. ಮುಂದಿನದು ನಿಸರ್ಗದಲ್ಲಿ ಸಹಜವಾಗಿ ದೊರೆಯುವಂಥವು. ನಾವು ನಡೆದಾಡುವ ಭೂಮಿ ಇತ್ಯಾದಿಗಳು ಅಂತ ನಾನೇನು ಹೇಳಿದೆ, ಆಕಾಶದಲ್ಲಿ ಕಾಣಿಸುವ ಆಕಾಶಕಾಯಗಳು ಇತ್ಯಾದಿಗಳು ಇವೆಲ್ಲ ವೈಕೃತ ಸೃಷ್ಟಿ. ಮನುಷ್ಯ ಮುಂದೆ ತಾನು ಸೃಷ್ಟಿಸಿದ್ದೇನಿದೆ ಅದೆಲ್ಲವೂ ಕೂಡ 3ನೇ ಸೃಷ್ಟಿ. ಅದನ್ನು ಇಲ್ಲಿ ಹೇಳಲಿಲ್ಲ, ನಾವು ತಿಳ್ಕೊಳ್ಬೇಕಷ್ಟೆ. ಒಬ್ಬ ಗಂಡಿನಿಂದ ಹೆಣ್ಣಿನಿಂದ, ಗಂಡು ಹೆಣ್ಣುಗಳ ಮಿಲನದಿಂದ ಇನ್ನೊಂದು ಜೀವ ಹುಟ್ಟುತ್ತದೆ, ಇನ್ನೊಂದು ದೇಹ ಹುಟ್ಟುತ್ತದೆ. ಇದನ್ನೂ ಮನುಷ್ಯನೇ ಹುಟ್ಟಿದ್ದು ಅಂತ ನಾವು ಅನ್ಕೋಬಹುದು. ಆದರೆ ಇದೆಲ್ಲವೂ ಕೂಡ ವೈಕೃತ ಸೃಷ್ಟಿಯಲ್ಲಿ ಸೇರ್ತದೆ, 3ನೇ ಸೃಷ್ಟಿಯಲ್ಲಿ ಇದು ಸೇರೋದಿಲ್ಲ. ಮೊದಲನೇದು ಪ್ರಾಕೃತ, 2ನೇದು ವೈಕೃತ, ಅದರ ಮುಂದಿನದ್ದು ಮನುಷ್ಯರಿಂದ ಪ್ರಾರಂಭಿಸಲ್ಪಟ್ಟಂತಹ ಸೃಷ್ಟಿ. ಗಂಡು ಹೆಣ್ಣುಗಳ ಮಿಲನದಿಂದ ಒಂದು ದೇಹ ಹುಟ್ಟಿದ್ರೂ ಕೂಡ ಈ ಹುಟ್ಟುವ ದೇಹ ನಾವು ಕಟ್ಟುವ ಮನೆಯಂತೆ, ನಾವು ಕಟ್ಟುವ ಸೇತುವೆ, ಸೌಧಗಳು
ನಾವು ತಯಾರಿಸುವ ಬಟ್ಟೆ, ತಯಾರಿಸುವ ಆಭರಣಗಳಂತೆ ಅದಲ್ಲ. ಇದು ನಿಸರ್ಗದಲ್ಲೇ ಸೇರಿಕೊಂಡಿರುವಂತಹ ಸೃಷ್ಟಿ, ಸ್ಥಾವರ ಜಂಗಮಗಳ ಸೃಷ್ಟಿ ಇದಾದ್ದರಿಂದ ಇದೆಲ್ಲವೂ ವೈಕೃತ ಸೃಷ್ಟಿಯಲ್ಲೇ ಸೇರ್ತದೆ. ಹೀಗೆ ಪ್ರಾಕೃತ, ವೈಕೃತ ಮತ್ತೆ ವೈಕೃತ ಅಂತ ಮೂರನೇದನ್ನ ನಾವು ತಿಳ್ಕೊಳ್ಬಹುದು. ಇದಿಷ್ಟು ಸಂಗತಿಯನ್ನ ಇದ್ರ ಬಗ್ಗೆ ಹೇಳಿದ್ದೇನೆ. ಇನ್ನೂ ಒಂದಿಷ್ಟು ಸಂಶಯದ ಕಸರು ನನ್ನ ಮನಸ್ಸಿನಲ್ಲೇ ಉಳಿದಿದೆ. ಸ್ಪಷ್ಟವಾಗಿ ಅದನ್ನು ಹೇಗೆ ಅನುವಾದಿಸಬೇಕು, 100% ಅದಕ್ಕೆ ಸರಿಯಾದ ಅರ್ಥವನ್ನು ಹೇಗೆ ಹೇಳಬೇಕು ಅಂತ ಅದನ್ನು ಮತ್ತೆ ಯಾವಾಗಾದರೂ ಮಾಡುವ ಪ್ರಯತ್ನ ಮಾಡ್ತೇನೆ. ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.